ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ 18 ಮತ್ತು 19ನೇ ಕಂತು ನಿನ್ನೆನಿಂದ ಅಥವಾ ಮೊನ್ನೆನಿಂದಲೇ ಜಮಾ ಆಗಲಿಕ್ಕೆ ಶುರುವಾಗಿದೆ ಅಂತ ಹೇಳಿ ಸಾಕಷ್ಟು ರೂಮರ್ಸ್ಗಳು ಹಬ್ತಾ ಇದೆ. ಇದ್ರ ಬಗ್ಗೆ ಖಂಡಿತವಾಗ್ಲೂ ಕ್ಲಾರಿಟಿ ಕೊಡ್ತೀನಿ. ದಿನಾಂಕ ಬದಲಾವಣೆ ಆಗಿದೆ, ಮಾರ್ಚ್ ನಂತರ ಬಿಡುಗಡೆ ಆಗುತ್ತೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರು. ಬಟ್ ಆದ್ರೆ ಇವಾಗಿಂದನೇ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿದೆ ಅಂತ ಹೇಳಿ ಸಾಕಷ್ಟು ಸುದ್ದಿ ಹರಿದಾಡ್ತಾ ಇದೆ. ಖಂಡಿತವಾಗ್ಲೂ ನಮ್ಮ ವೀಕ್ಷಕರಿಗೆ ಕ್ಲಾರಿಟಿಯನ್ನು ಕೊಡ್ತೇನೆ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ? ನಿಮಗೆ ಗೊತ್ತಿರಬಹುದು, ಗೃಹಲಕ್ಷ್ಮಿ 17ನೇ ಕಂತು ಶೇಕಡಾ 60% ಜನರಿಗೆ ಹಣ ಜಮಾ ಆಗಿ ಅಲ್ಲೇ ಸ್ಟಾಪ್ ಆಗಿತ್ತು. ಅಲ್ಲಿಂದ ನಿಮಗೆ ಮೊನ್ನೆಯಿಂದ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ಇದನ್ನೇ ಒಂದು ಮೊನ್ನೆಯಿಂದ ಏನ್ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿದೆ ಅದನ್ನ 18 ಮತ್ತು 19ನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಅಂತ ಹೇಳಿ ಅದನ್ನೇ ತಿರ್ಸ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಹಾಕ್ತಾ ಇದ್ದಾರೆ. ಖಂಡಿತವಾಗ್ಲೂ ನಿಮಗೆ ಕ್ಲಾರಿಟಿ ಕೊಡಬೇಕು ಅಂದ್ರೆ, ಹಾಗಾದ್ರೆ 18, 19ನೇ ಕಂತು ಜಮಾ ಆಗ್ತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ನಿಮಗೆ ಪಕ್ಕಾ ಕ್ಲಾರಿಟಿ ಕೊಡಬೇಕು ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಯಾಕೆಂದ್ರೆ ಈಗ ಆಲ್ರೆಡಿ ನಿಮಗೆ ಗೊತ್ತೇ ಇದೆ, ಈಗ ಯಾವುದೇ ಇಯರ್ ಎಂಡ್ ಬಂದಾಗ ಫೈನಾನ್ಷಿಯಲ್ ಇಯರ್ ಎಂಡ್ ಅಂತ ಕರಿತೀವಿ. ಫೈನಾನ್ಷಿಯಲ್ ಇಯರ್ ಎಂಡ್ ಅಂತ ಬಂದಾಗ ಅದನ್ನ ಮೊದಲೇ ಕ್ಲೋಸ್ ಮಾಡಿ ಕ್ಲಿಯರ್ ಮಾಡಬೇಕು ಆ ತಿಂಗಳ ಹಣವನ್ನ. ಇಲ್ಲ ಅಂದ್ರೆ ಅದು ಕಂಪ್ಲೀಟ್ ಮುಗಿಸಿದ ಮೇಲೆ ಆ ಮಂತ್ಗೆ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಒಂದು ಸಮಯಾವಕಾಶ ಬೇಕಾಗುತ್ತೆ. ಓಕೆನಾ? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಏನು ಸಿಬ್ಬಂದಿಗಳಿಗೆ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಸ್ವಲ್ಪ ಕೆಲಸದ ಒತ್ತಡ ಇರೋದ್ರಿಂದ, ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರೋದ್ರಿಂದ ನಾವು ಏಪ್ರಿಲ್ ತಿಂಗಳಿನಲ್ಲೇ 18 ಮತ್ತು 19ನೇ ಕಂತಿನ ಹಣವನ್ನು ಕೊಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಹೇಳಿರೋದ್ರಿಂದ ನಮ್ಮ ದಿನನಿತ್ಯ ನಮ್ಮ ಚಾನಲ್ ನೋಡೋರಿಗೆ ಗೊತ್ತಿರುತ್ತೆ. ಯಾಕೆಂದ್ರೆ ಲೈವ್ ಅಪ್ಡೇಟ್ ಅನ್ನ ಕೊಡ್ತಾನೆ ಬಂದಿದ್ದೀವಿ. ಗೃಹಲಕ್ಷ್ಮಿ 17ನೇ ಕಂತು ಈಗ ಆಲ್ರೆಡಿ ಮೊನ್ನೆನಿಂದಾನೇ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ಅದನ್ನೇ 18, 19 ಅಂತ ಹೇಳಿ ಫೇಕ್ ನ್ಯೂಸ್ ಗಳನ್ನ ಹರಡಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಇಲ್ಲ, ಅದು 17ನೇ ಕಂತೆ. ಇನ್ನೂ ಕೂಡ 40% ಜನರಿಗೆ ಬರೋದು ಬಾಕಿ ಇತ್ತು. ಒಂದು 5ರಿಂದ 6% ಜನರಿಗೆ ಈಗ ಜಮಾ ಆಗಿದೆ. ಎಲ್ಲ ಜಿಲ್ಲೆಗಳು, ಬಾಕಿ ಇರುವಂತ ಎಲ್ಲ ಜಿಲ್ಲೆಗೂ ಹಣ ಬಿಡುಗಡೆ ಆರಂಭ ಆಗಿದೆ. ಖಂಡಿತವಾಗ್ಲೂ ನಿಮಗೆ ಹಾಗಾದ್ರೆ ಇನ್ನೂ ಕೂಡ ನಿಮಗೆ 17ನೇ ಕಂತು ಬಂದಿದೆಯೋ ಇಲ್ವೋ ತಪ್ಪದೇ ಕಮೆಂಟ್ ಮಾಡಿ, ಯಾವ ಜಿಲ್ಲೆ ಮೆನ್ಷನ್ ಮಾಡಿ. ಹಣ ಜಮಾ ಆಗಿದ್ರು ಯಾವ ಜಿಲ್ಲೆ ತಪ್ಪದೆ ಎಲ್ಲರೂ ಕೂಡ ಮೆನ್ಷನ್ ಮಾಡಿ. ಯಾಕೆ ಅಂದ್ರೆ ಮಾರ್ಚ್ ಎಂಡ್ ಒಳಗಡೆನೆ, ಇನ್ನೊಂದು 3-4 ದಿನದ ಒಳಗಡೆನೆ ನಿಮಗೆ 17ನೇ ಕಂತು ಯಾರ್ಯಾರಿಗೆ ಬರೋದಿದೆ ಎಲ್ಲವನ್ನ ಕೂಡ ಕ್ಲಿಯರ್ ಮಾಡ್ತಾರೆ. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಓಕೆನಾ? ಹಾಗಾಗಿ ಈಗ ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ನಿಮಗೆ 18 ಮತ್ತು 19ನೇ ಕಂತಿನ ಪ್ರೋಸೆಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನನ್ನ ಅನಿಸಿಕೆ ಪ್ರಕಾರ ಏಪ್ರಿಲ್ 15ರವರೆಗೂ ಸಹ ಬಿಡುಗಡೆ ಮಾಡಿದ್ರೆ ಏಪ್ರಿಲ್ 15 ಒಳಗಡೆನೆ 18ನೇ ಕಂತಿನ ಹಣ ಪ್ರೋಸೆಸ್ ಆಗಬಹುದು. ಏಪ್ರಿಲ್ ಎಂಡ್ ಅಲ್ಲಿ 19ನೇ ಕಂತಿನ ಹಣವನ್ನ ಪ್ರೋಸೆಸ್ ಮಾಡಬಹುದು. 18ನೇ ಕಂತು ಅಂದ್ರೆ ಅದು ಜನವರಿ, 19ನೇ ಕಂತು ಅಂದ್ರೆ ಅದು ಫೆಬ್ರವರಿ. ಓಕೆನಾ? ಫೆಬ್ರವರಿ ತಿಂಗಳ ಹಣ. ಇನ್ನೂ ಕೂಡ ನೀವು ಒಂದು 8ರಿಂದ 10 ದಿನ 18ನೇ ಕಂತಿಗೆ ಕಾಯಬೇಕಾಗತ್ತೆ. ಖಂಡಿತವಾಗ್ಲೂ ಈಗ ಸದ್ಯಕ್ಕಂತೂ ಬಿಡುಗಡೆ ಆಗಿಲ್ಲ. ಓಕೆನಾ? ಆಮೇಲೆ ಏನಿದೆ ರೂಮರ್ಸ್ಗಳು ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಡಿಸೆಂಬರ್ ತಿಂಗಳ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗ ಹೇಳಬೇಕು ಅಂದ್ರೆ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದೆ. 41% ಜನರಿಗೆ ಜಮಾ ಆಗಿತ್ತು ಮೊನ್ನೆ ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ. ನೀವು ಕೂಡ ವೋಟ್ ಮಾಡಿ, ಕಮ್ಯುನಿಟಿ ಪೋಸ್ಟ್ ಅಲ್ಲೂ ಕೂಡ ಚೆಕ್ ಮಾಡಿ. 54% ಜನರಿಗೆ ಅನ್ನಭಾಗ್ಯ ಯೋಜನೆ ಡಿಸೆಂಬರ್ ತಿಂಗಳ ಹಣ ಜಮಾ ಆಗಿದೆ. ನಿಮ್ಮ ಜಿಲ್ಲೆಗೂ ನಿಮಗೂ ಕೂಡ ಅನ್ನಭಾಗ್ಯ ಯೋಜನೆ ಡಿಸೆಂಬರ್ ತಿಂಗಳ ಹಣ ಬಂದಿದೆಯೋ ಇಲ್ವೋ ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಓಕೆನಾ? ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.